ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಜೈಲೂಟ ಫಿಕ್ಸ್. ಯಾಕಂದ್ರೆ ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ 7 ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಹಾಗಾದ್ರೆ ಜನಪ್ರತಿನಿಧಿ ಸ್ಥಾನ ರದ್ದಾಗುವ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? ಸಿಬಿಐ ಕೋರ್ಟ್ನ ಆದೇಶದ ಪ್ರತಿ ಸ್ಪೀಕರ್ಗೆ ರವಾನೆಯಾಗಬೇಕು. ಸ್ಪೀಕರ್ ಆ ಕೋರ್ಟ್ನ ಆದೇಶವನ್ನ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ತಾರೆ. ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಜನಾರ್ದನ ರೆಡ್ಡಿಯವರ ಶಾಸಕ ಸ್ಥಾನ ಅನರ್ಹ ಆಗುತ್ತೆ. ಈಗ ಅವರು ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಅದರ ಜೊತೆಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ನೀಡಲಾಗಿದೆ. ಡೀಟೇಲ್ಸ್ ನ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಶಿಕ್ಷೆ ಪ್ರಕಟ ಆಗಿದೆ. 7 ವರ್ಷಗಳ ಕಾಲ ಶಾಸಕ ಸ್ಥಾನ ಖಂಡಿತವಾಗ್ಲೂ ರದ್ದಾಗುತ್ತೆ. ಬಟ್ ಆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಹೌದು ವಿದ್ಯಾಶ್ರೀ, ಈಗ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನೀಡಿ ನಾಂಪಲ್ಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪನ್ನ ನೀಡಿದೆ. ಈಗ ಕೋರ್ಟ್ನ ಆದೇಶದ ಪ್ರತಿಯನ್ನ ಕರ್ನಾಟಕ ವಿಧಾನಸಭೆಯ ರವಾನೆಯನ್ನ ಮಾಡಲಾಗುತ್ತೆ. ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಈಗ ಕೋರ್ಟ್ ಆದೇಶದ ಪ್ರತಿಯನ್ನ ಪರಿಶೀಲನೆ ಮಾಡ್ತಾರೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಮತ್ತು ಕಾಯ್ದೆ ಅಡಿನಲ್ಲಿ ಒಂದು ತೀರ್ಪಿನ ಪ್ರತಿಯನ್ನ ಪರಿಶೀಲನೆ ನಡೆಸಲಾಗುತ್ತೆ. ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ 4 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಗೆ ಗುರಿಯಾದಂತ ಯಾವುದೇ ಜನಪ್ರತಿನಿಧಿಯನ್ನಾಗ್ಲಿ ಅವರು ಹೊಂದಿರತಕ್ಕಂಥ ಶಾಸಕ ಸ್ಥಾನದಿಂದ ಜನಪ್ರತಿನಿಧಿ ಸ್ಥಾನದಿಂದ ಅನರ್ಹಗೊಳಿಸಬಹುದು. ಆ ರೀತಿಯಾಗಿ ಅವರ ಶಾಸಕ ಸ್ಥಾನವನ್ನು ಕೂಡ ರದ್ದುಪಡಿಸಲಾಗುತ್ತೆ. ಅದಾದ ಬಳಿಕ ಮುಂದಿನ 6 ವರ್ಷಗಳ ಅವಧಿಗೆ ಅವರಿಗೆ ಯಾವುದೇ ವಿಧಾನಸಭಾ ಚುನಾವಣೆಗಾಗ್ಬೋದು ಅಥವಾ ಲೋಕಸಭಾ ಚುನಾವಣೆಗಾಗ್ಬೋದು ಸ್ಪರ್ಧೆ ಮಾಡದಂತೆ ಕೂಡ ಅನರ್ಹತೆಯನ್ನ ವಿಧಿಸಲಾಗುತ್ತೆ. ಹೀಗಾಗಿ ಜನಾರ್ದನ ರೆಡ್ಡಿ ಅವರಿಗೆ ಒಟ್ಟು ಈಗ ಮುಂದಿನ 10 ವರ್ಷಗಳವರೆಗೂ ಕೂಡ ರಾಜಕೀಯವಾಗಿ ಯಾವುದೇ ಹುದ್ದೆಗಳನ್ನ ಹೊಂದಲಿಕ್ಕೆ ಅವಕಾಶ ಆಗೋದಿಲ್ಲ. ಈಗ ಇದರಿಂದ ಬಚಾವಾಗಬೇಕು ಅಂತಂದ್ರೆ ತಕ್ಷಣ ಜನಾರ್ದನ ರೆಡ್ಡಿ ಅವರು ಆಂಧ್ರದ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿ ಈಗ ನಾಂಪಲ್ಲಿಗೆ ಸಿಬಿಐ ವಿಶೇಷ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿಗೆ ತಡೆಯಾಜ್ಞೆಯನ್ನ ತರಬೇಕಾಗುತ್ತೆ. ಜೊತೆಗೆ ತೀರ್ಪನ್ನ ಅಮಾನತ್ನಲ್ಲಿಡುವಂತೆ ಕೂಡ ಮನವಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಹೈಕೋರ್ಟ್ ಈಗ ಸಿಬಿಐ ವಿಶೇಷ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಅಮಾನತ್ನಲ್ಲಿಟ್ಟು ತಡೆಯಾಜ್ಞೆಯನ್ನ ಕೊಟ್ರೆ ಮಾತ್ರನೇ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನ ಉಳ್ಕೊಳ್ಳುತ್ತೆ. ಇಲ್ಲದೆ ಹೋದ್ರೆ ಜನಾರ್ದನ ರೆಡ್ಡಿ ಅವರು ಶಾಸಕ ಸ್ಥಾನವನ್ನು ಕೂಡ ಕಳ್ಕೊಳ್ತಾರೆ. ಜೊತೆಗೆ ಅದರ ಮುಂದಿನ 6 ವರ್ಷಗಳವರೆಗೂ ಕೂಡ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಹೀಗಾಗಿ ಈಗ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನಕ್ಕೂ ಕೂಡ ಈ ಕೋರ್ಟ್ ತೀರ್ಪಿನಿಂದ ಕುತ್ತು ಬರ್ತಕ್ಕಂತಹದ್ದು ಖಚಿತವಾಗಿದೆ. ಆದ್ರೆ ಈಗ ಇದರ ಮುಂದಿನ ಪ್ರಕ್ರಿಯೆಗಳನ್ನ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ನಡೆಸಬೇಕಾಗುತ್ತೆ. ಈಗ ನಾಂಪಲ್ಲಿ ಸಿಬಿಐ ವಿಶೇಷ ಕೋರ್ಟ್ನ ಆದೇಶದ ಪ್ರತಿಯನ್ನ ಈಗ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರಿಗೆ ಕಳಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಜನಾರ್ದನ ರೆಡ್ಡಿ ಹಾಲಿ MLA ಆಗಿದ್ದಾರೆ. ಈ ಕಾರಣಕ್ಕಾಗಿ ಈಗ ನಾಂಪಲ್ಲಿಯ ಸಿಬಿಐ ವಿಶೇಷ ಕೋರ್ಟ್ ಕೂಡ ಈ ತನ್ನ ಆದೇಶದ ಪ್ರತಿಯನ್ನ ತೀರ್ಪಿನ ಪ್ರತಿಯನ್ನ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರಿಗೂ ಕೂಡ ಕಳಿಸುತ್ತೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಗಣಿಗಾರಿಕೆಯ ಪರ್ಮಿಟ್ ಅನ್ನು ಪಡ್ಕೊಂಡು ಕರ್ನಾಟಕದಲ್ಲಿ ಗಣಿಗಾರಿಕೆಯನ್ನು ನಡೆಸಿ ಇಲ್ಲಿಂದ ಅದಿರನ್ನ ಆಂಧ್ರ ಪ್ರದೇಶಕ್ಕೆ ಸಾಗಾಟವನ್ನ ಮಾಡಿದ್ದಾರೆ. ಜೊತೆಗೆ ಅಂತಾರಾಜ್ಯ ಗಡಿ ರೇಖೆಯನ್ನು ಕೂಡ ಬದಲಿಸಿದಂತ ಆರೋಪ ಕೂಡ ಜನಾರ್ದನ ರೆಡ್ಡಿಯ ಮೇಲಿತ್ತು. ಈ ಎಲ್ಲಾ ಆರೋಪಗಳನ್ನ ಈಗ ಕೋರ್ಟ್ ನಲ್ಲಿ ಸಾಬೀತಾಗಿರೋದ್ರಿಂದಾಗಿನೇ ಕೋರ್ಟ್ ಕೂಡ ಈಗ ಜನಾರ್ದನ ರೆಡ್ಡಿ ದೋಷಿ ಅಂತ ತೀರ್ಪನ್ನು ಕೊಟ್ಟಿದೆ. ಜೊತೆಗೆ ಜನಾರ್ದನ ರೆಡ್ಡಿ ಅವರಿಗೆ 7 ವರ್ಷಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿದೆ. ಈ ಒಂದು ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅವರು ಕೂಡ ಈ ಹಿಂದೆ ಬಂಧನಕ್ಕೊಳಗಾಗಿ ಜೈಲು ಪಾಲಾಗಿದ್ರು. ಆಗ 3.5 ವರ್ಷ ಜೈಲಿನಲ್ಲಿದ್ದು ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಸುಪ್ರೀಂ ಕೋರ್ಟ್ ಜನಾರ್ದನ ರೆಡ್ಡಿ ಅವರಿಗೆ ಜಾಮೀನನ್ನ ನೀಡಿತ್ತು. ಅನೇಕ ಷರತ್ತುಗಳನ್ನ ವಿಧಿಸಿ ಜಾಮೀನನ್ನ ನೀಡಿತ್ತು. ಈಗ ಈ ಪ್ರಕರಣದ ಬಗ್ಗೆ ಸಿಬಿಐನ ಕೆಳ ನ್ಯಾಯಾಲಯದಲ್ಲೇ ವಿಚಾರಣೆ ಪೂರ್ಣ ಆಗಿ ಇವತ್ತು ಅಂತಿಮವಾದಂತಹ ತೀರ್ಪನ್ನ ಕೆಳ ನ್ಯಾಯಾಲಯ ಪ್ರಕಟಿಸಿದೆ. ಈಗ ಇದ್ರ ಬಗ್ಗೆ ಈಗ ಮುಂದೆ ಹೈಕೋರ್ಟ್ ನಲ್ಲೂ ಕೂಡ ಕಾನೂನು ಹೋರಾಟವನ್ನು ನಡೆಸಲಿಕ್ಕೆ ಜನಾರ್ದನ ರೆಡ್ಡಿಗೂ ಕೂಡ ಅವಕಾಶ ಇದೆ. ಈಗ ಹೈಕೋರ್ಟ್ ಜನಾರ್ದನ ರೆಡ್ಡಿ ಹತ್ತುವಂತದ್ದು ಕೂಡ ಖಚಿತ. ಯಾಕಂದ್ರೆ ಜನಾರ್ದನ ರೆಡ್ಡಿ ಕೂಡ ಆರ್ಥಿಕವಾಗಿ ಪ್ರಬಲವಾಗಿರತಕ್ಕಂತಹ ವ್ಯಕ್ತಿನೇ. ಆ ಕಾರಣಕ್ಕಾಗಿ ಅವರು ಕೂಡ ಈಗ ಕಾನೂನಿನ ಹೋರಾಟವನ್ನು ಹೈಕೋರ್ಟ್ ನಲ್ಲಿ ಮುಂದುವರಿಸಬಹುದು. ಹೀಗಾಗಿ ಮುಂದೆ ಹೈಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ತೀರ್ಪು ನೀಡುತ್ತೆ ಅನ್ನೋದ್ರ ಮೇಲೆ ಈಗ ಜನಾರ್ದನ ರೆಡ್ಡಿ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ಏನಾದ್ರು ಕೂಡ ಹೈಕೋರ್ಟ್ ಈಗ ಸಿಬಿಐ ವಿಶೇಷ ಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆ ಕೊಡ್ಲಿಲ್ಲ, ಶಿಕ್ಷೆಯನ್ನ ಅಮಾನತಿನಲ್ಲಿ ಇರಲಿಲ್ಲ ಅಂತಂದ್ರೆ ಜನಾರ್ದನ ರೆಡ್ಡಿ ಮತ್ತೆ ಜೈಲು ಪಾಲಾಗಬೇಕಾಗುತ್ತೆ ಮತ್ತು ಶಾಸಕ ಸ್ಥಾನವನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಈ ಒಂದು ಒಟ್ಟು 7 ವರ್ಷಗಳ ಜೈಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಇದರಲ್ಲಿ 3.5 ವರ್ಷಗಳ ಜೈಲು ಶಿಕ್ಷೆಯನ್ನು ಮಾತ್ರ ಈಗಾಗಲೇ ಜನಾರ್ದನ ರೆಡ್ಡಿ ಅನುಭವಿಸಿದ್ದಾರೆ. ಹಾಗಾಗಿ ಇನ್ನೂ 3.5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸುವಂತದ್ದು ಬಾಕಿ ಇದೆ. ಹಾಗಾಗಿ ಉಳಿದಿರ್ತಕ್ಕಂಥ ಬಾಕಿ ಜೈಲು ಶಿಕ್ಷೆ ಅವಧಿಯನ್ನು ಪೂರ್ಣಗೊಳಿಸಲಿಕ್ಕೆ ಮತ್ತೆ ಜನಾರ್ದನ ರೆಡ್ಡಿ ಜೈಲಿಗೆ ಹೋಗ್ಬೇಕಾಗುತ್ತೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.